ಎಲ್ಲರಿಗೂ ನಮಸ್ಕಾರ ಕಣ್ರಿ. ನಾನು ಶಾರದಾ ಮಾತಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಐತಿ. ನಮ್ಮದು ಕುಟುಂಬ ಬೆಳೀತಾ ಇದೆ ನಿಧಾನಕ್ಕೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ನಮ್ಮದು ಮನೋಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಲು. ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು. ನಮ್ಮ ಕುಟುಂಬದವರಿಂದ ನನಗೆ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 2 ದಿನ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ನೆಟ್ವರ್ಕು ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನಾಳೆಯಿಂದ ಕಂಟಿನ್ಯೂ ಒಂದೊಂದೇ ವಿಡಿಯೋ ಬರುತ್ತೆ. ಪ್ರತಿದಿನವೂ ವಿಡಿಯೋ ಬರುತ್ತೆ. ಬೆಳಗ್ಗೆ 12:30ಗೆ ಮನೋಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಹಳ್ಳಿ ಜೀವನದ ಸೊಬಗು ಅದು 12ರಿಂದ 12:30 ಒಳಗಡೆ ಬರುತ್ತೆ. ಆಮೇಲೆ ಪದ್ಮಕ್ಕನ ಸಂಸಾರದ ಕತೆ ಈ ಒಂದು ಎಪಿಸೋಡು ಸಂಜೆ 5 ಗಂಟೆಗೆ ಹಾಕ್ತಾ ಇದ್ದೀನಿ ನಾಳೆಯಿಂದ. ಇನ್ಮೇಲೆ ಡೈಲಿ 2 ವಿಡಿಯೋ ಹಾಕಬೇಕು ಅಂತಂದು ನಾನು ಅಂದ್ಕೊಂಡಿದ್ದೀನಿ. ನೀವು ಕೆಲವರು ಕೇಳಿದ್ದೀರಾ ಡೈಲಿ 2 ಹಾಕಿ ಅಂತಂದು. ಹಾಗಾಗಿ ಇನ್ಮೇಲೆ ಡೈಲಿ 2 ವಿಡಿಯೋ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ದಾಗ ನೋಡ್ತಾ ಇರೋರು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ನನಗೂ ಖುಷಿ ಆಗುತ್ತೆ. ನಿಮ್ದು ಏನಾರು ಅಭಿಪ್ರಾಯಗಳಿದ್ದರೆ ನನಗೂ ಗೊತ್ತಾಗುತ್ತಲ್ಲ. ಏನಾದ್ರು ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೊಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಆ ಮ್ಯಾಗ್ಲು ಹೊಲದ್ದು ಒಂದು ಪತ್ರ ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಓದೋದು? ರೇಣುಕಾ, ಏನೇ ಅದು ಶಬ್ದ? ಯಾಕೆ ಏನಾಯ್ತು? ಅಲ್ರಿ, ನಿಮ್ಗೇನಾರ ಒಂಚೂರಾರ ಪರಿಜ್ಞಾನ ಆಯ್ತಾ ಇಲ್ಲ? ಮನೆಯಾಗ ಏನು ನಡೀತಾ ಐತಿ, ಏನು ಬಿಡ್ತಾ ಐತಿ, ಹೊರಗೆ ಏನು ನಡೀತಾ ಐತಿ ಅನ್ನೋದು ಏನಾರ ಗೊತ್ತಾಯ್ತಾ ಇಲ್ಲ? ನೀವಾತು, ನಿಮ್ದು ಹೊಲ ಆತು, ನಿಮ್ಮ ಪತ್ರ ಆತು, ಬೆಳಗಿಂದ ಇವನ್ನೇ ಒಂದು ತೆಗೆದು ಹಾಳಿ ತಿರುವಿ ನೋಡಕತ್ತೀರ. ಏನೈತ್ರಿ ಅಂತದ್ರಾಗೆ? ಏನಾರ ಬದಲಾವಣೆ ಆಗೋದೇನಾರ ಐತೇನು? ಆಗ್ಲಾಗ್ಲ ಅದನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀರಾಗೆಯ. ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ. ಈ ನನ್ನ ಪಾಡಿ ನನ್ನ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರು ನಿನಗೇನು ತೊಂದರೆ ಅಂತ? ಅಲ್ಲ, ನಿನಗೇನಾರು ನಾನು ಹೇಳಕ್ ಬಂದಿದ್ದಾನ? ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ, ಹಂಗೆ ಯಾಕಿಟ್ಟಿ ಹಿಂಗೆ ಯಾಕಿಟ್ಟಿ ಅಂತ ಏನಾರು ಹೇಳ್ತಾನ? ಹೇಳವ. ಅಲ್ಲ, ನಾನು ಕೆಲಸ ಮಾಡೋಕ್ಕೂ ಬಿಡಲ್ಲಲ್ಲೇ ನೀನು. ಏನು ಕಾಟ ಕೊಡ್ತೀಯೇ? ಹ್ಞೂ ತಗೊಳ್ರಿ, ನಾನು ಕಾಟ ಕೊಡಕ್ಕೆ ಇರೋದು, ನೀವು ಕಾಟ ಸಹಿಸ್ಕೊಳಕ್ಕೆ ಇರೋ ತಗೊಳ್ರಿ. ಇನ್ನು ಏನೇನಂತೀರ ಅನ್ರಿ. ಅಕ್ಕೆ ಬೇಕಿ ಮನೆಗೆ ಹೋದ್ರೆ ಮನೆ ಬಾಗ್ಲಿಗೆ ಅವು ಬಂದಾಳೆ ಅಂತ ಒಂಚೂರು ಪರಿಜ್ಞಾನ ಇಲ್ದಂಗೆ ಹೆಂಗ್ ಬೇಕಾ ಹಂಗೆ ಮಾತಾಡಿ ಕಳಿಸಿದ್ಲು. ಇಲ್ಲಿ ಮನೆಗೆ ಬಂದ್ಮೇಲೆ ನೀವು ಹಂಗೆ ಮಾತಾಡ್ರಿ. ಯಾರಿಗೂ ಬೇಡ ತಗೊಳ್ರಿ. ನಾನು ಈ ಜೀವನದಾಗೆ ಹುಟ್ಟಿರೋದೇ ತಪ್ಪಾಗೋಗ್ಬಿಟ್ಟತ್ ನಂದು. ಯಾಕಾರ ಈ ಮನೆಗೆ ಮದುವೆಯಾಗಿ ಬಂದು ಯಾಕಾರ ಹುಟ್ಟಿದಾನೋ ಅನ್ನಂಗೆ ಆಗ್ಬಿಟ್ಟತ್ ನನಗೆ. ನನಗೂ ಸಾಕಾಗೋಗ್ಬಿಟ್ಟತಿ ಸಹಿಸ್ಕೊಂಡು ಎಲ್ಲ ಅದನ್ನು. ಈಗ ಅಂಥದ್ದು ಏನಾದು? ನೀನು ಯಾಕೆ ಅಲ್ಲಿಗೆ ಹೋಗಿದ್ದೆ? ನಾನು ಹೇಳಿದ್ನೇ ಇಲ್ಲ ನಿನಗೆ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗ್ಬೇಡ ಅಂತಂದು. ಮೊನ್ನೇನೋ ನಾನು ಹೇಳಿದನಿ, ಮತ್ತೆ ಹೋಗಿ ನೀನು ಕಾಲ್ ಕೆರೆದು ಜಗಳ ಮಾಡ್ಕೊಂಬಂದು ಇಲ್ಲಿ ಬಂದು ನೀನು ನನಗೆ ಜೋರು ಮಾಡಿದ್ರೆ ಹೆಂಗೆ ಅಂತ. ಅಲ್ಲ ರೇಣು, ನಾನೊಂದು ಮಾತು ಕೇಳ್ತೀನಿ. ಬೆಂಕಿಲ್ದಲೆ ಹೊಗೆ ಏನು ಆಡಲ್ಲಲ್ಲ? ನೀನೇನೋ ಅಂದಿರ್ತೀಯ, ಅವ್ರಿಗೇನೋ ಸಿಟ್ಟು ಬಂದಿರ್ತತಿ, ತಿರುಗ್ಸ ಹೇಳಿರ್ತಾರೆ. ಅದನ್ನೇ ನೀನು ದೊಡ್ಡ ಕತೆ ಮಾಡ್ಕೊಂತ ರಾಮಾಯಣ ಮಾಡ್ತೀಯಲ್ಲ. ಮನೆಯಾಗೆ ನೆಮ್ಮದಿಯಾಗಿರು ಸ್ವಲ್ಪ. ಹೆಂಗ್ರಿ ನೆಮ್ಮದಿಯಾಗಿರ್ಬೇಕು? ಇಂಥ ಮಕ್ಳನ್ನ ಹೆತ್ತ ಮೇಲೆ ತಂದೆ ತಾಯಿಗೆ ಅವಮಾನ ಮಾಡ್ತಾವೆ ಅಂದ್ರೆ ಇವೆಂತ ಮಕ್ಕಳು? ಯಾಕೆ ಅಂಥದ್ದು ಏನಂದ್ಲು? ಅಲ್ರಿ, ಎತ್ತು ತಾಯಿ ಅನ್ನೋದು ನೋಡ್ದೇನೆ ನಿನ್ನ ನೋವನೇ ಅಲ್ಲ, ನಿನ್ನ ನಮ್ಮನಿಗೆ ಬರಬೇಡ, ನಮ್ಮನೆ ಹೊಸು ತುಳಿಬೇಡ ನೀನು, ಹಂಗೆ ಹಿಂಗೆ ಅಂತಂದು ಹೆಂಗ್ ಬೇಕಾ ಹಂಗೆ ಮಾತಾಡಿದ್ಲು ರೀ. ಅಲ್ರಿ, ನನಗೇನು ಮಾನ ಮರ್ಯಾದೆ ಇಲ್ಲ, ನನಗೆ ಮಗಳು ಅನ್ನೋ ಮಮಕಾರ ಇಲ್ಲ. ಅಷ್ಟಿಲ್ದಲೆ ನಾನು ಹಂಗೆ ಪ್ರೀತಿ ಮಾಡ್ತಾನೆ ಆಕಿನ. ನನಗೆ ಎಂತ ಮಾತಂದ್ಬಿಡ್ಲು ರೀ. ಏನೋ ಸಿಟ್ಟಿನ ಬರ್ದಾಗೆ ಅಂದಿರ್ತಾಳೆ. ಈಗ ನೀನು ತಾಯಿ ಅಲ್ಲ ಅಂದ್ರೆ ಅದೇನು ನಿಜ ಆಗ್ಬಿಡ್ತದ? ತಾಯಿನೇ ಅಲ್ಲ, ಹೋಗ್ಲಿ ಬಿಡು. ಈಗ ಮಕ್ಳು ಅಂತವೆ ಅಂದ್ರೆ ಅದನ್ನೇ ಒಂದು ಇದು ಮಾಡ್ಕೊಳೋದಲ್ಲ, ಏನೋ ಅನಿವಾರ್ಯಕ್ಕೆ ಹೇಳಿರ್ತಾಳೆ. ಅಪ್ಪ ನೋಡು, ಬಂದ್ಲು ಅನ್ನಿಸ್ತದ ಅಕ್ಕಿನಿಯ. ಬಾರವ ಒಳಗದನಿ ಮಗಳೇ, ಬಾರವ. ಆರಾಮದಿಯಾ? ಹೂನಪ್ಪ, ಆರಾಮದನಿ. ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿಮಗೆ ಹೇಳ್ದೇನೆ ಹೋಗಿ ಮದುವೆ ಆಗ್ಬಿಟ್ಟೆ. ನನ್ನಿಂದ ದೊಡ್ಡ ತಪ್ಪಾತು. ಹೇಳ್ಬೇಕಾಗಿತ್ತು ನಾನು. ತಪ್ಪಾತಪ್ಪ. ಹೋಗ್ಲಿ ಬಿಡವ, ಏನಾತೀಗ? ಏನಾಗಿಲ್ಲ ಬಿಡು. ನಾವು ಎಲ್ಲ ಅದನ್ನೆಲ್ಲ ಮರ್ತೀಗ ಆರಾಮಾಗದವಿ. ನೀನ್ ಮತ್ತೆ ಯಾಕೆ ಅದನ್ನ ನೆನ್ಸ್ಕೊಂಡು ಇದು ಮಾಡ್ಕೊಂತಿ, ಮನ್ಸಿಗೆ ನೋವು ಮಾಡ್ಕೊಂತೀಯ? ಹೋಗ್ಲಿ ಬಿಡು. ಆರಾಮದಿಯಲ್ಲ ನೀನೀಗ? ನಿಮ್ಮ ಅತ್ತೆ ಮಾವ ಎಲ್ಲರೂ ಚಲೋ ನೋಡ್ಕೊಂತಾರಲ್ಲ, ಸಾಕಷ್ಟು. ಹೂನಪ್ಪ, ಎಲ್ಲರೂ ಚಲೋ ನೋಡ್ಕೊಂತಾರೆ. ತಾಯಿನೇ ಅಲ್ಲ, ನಿನ್ನ ಮನೆಗೆ ಬರಬೇಡ ಹಂಗೆ ಹಿಂಗೆ ಅಂತ ಮಾತಾಡಿ ಮತ್ತೆ ಯಾಕೆ ನಮ್ಮ ಮನೆಗೆ ಬಂದದಾಳೆ ಕೇಳ್ರಿ. ರೇಣುಕಾ, ಮನಿ ಬಂದ್ ಮಗಳಿಗೆ ಹಂಗೆಲ್ಲ ಮಾತಾಡಬಾರ್ದು. ಏನಾಗೈತೆ ನಿನಗೀಗ? ಮನೆಗೆ ಹೋಗಿದ್ದ ತಾಯಿಗೆ ಮಾತ್ರ ಮಾತಾಡ್ಬೋದಂಗಾರೆ? ಈಗ ಆಗೋಗೈತಿ, ಯಾಕೆ ಸುಮ್ಮನೆ ಅದನ್ನೇ ಬೆಳೆಸ್ಕೊಂತ ಹೋಗಿಯ? ಮನೆಗೆ ಮಗಳು ಬಂದದಾಳೆ, ಚಲೋತ್ನಾಗೆ ಉಣ್ಸಿ ತಿನ್ಸಿ ಅಕ್ಕಿಗೇನ್ ಬೇಕು ಬೇಡ ಎಲ್ಲದನ್ನು ನೋಡಿ ಕಳ್ಸತ್ ಕಲಿ ಫಸ್ಟು. ಯಾಕವ ಹಿಂಗ್ ಮಾಡ್ತೀಯಾ? ಏನಾಗಿತ್ತವ ಈಗ? ಮತ್ತೀಗ ಅವ್ರ ಎಲ್ಲರ ಮುಂದೆನೂ ನಾನು ಮಾತಾಡ್ಲೇಬೇಕಾತವ. ನೀನಂತಂತ ಮಾತಾಡ್ದೆ, ನೀನೇನು ಕಡಿಮೆ ಮಾತಾಡಿದ್ಯಾ?
ಎಲ್ಲರಿಗೂ ಮನ್ಸಿಗೆ ನೋವಾಗಂಗೆ ಮಾತಾಡದೆ. ಅಲ್ಲಿರೋದನ್ನ ಎಲ್ಲರೂ ಸತ್ಯ ಹೇಳಕತ್ತಾರೆ, ನೀನು ಅದನ್ನ ನಂಬಕ್ಕೆ ಒಲ್ಲೆ ಅಂತಂದ್ರೆ ಏನ್ ಹೇಳ್ಬೇಕು ಹೇಳವ ಇದಕ್ಕೆ? ಅಲ್ಲೇ ಅವನಿಗಿರೋ ವಿಷ ನಿನಗೆ ಯಾಕೆ ಇಲ್ಲ? ಅಲ್ಲ, ಗಂಡ ಹೆಂಡತಿ ದೂರ ದೂರ ಇರ್ಬೇಕು ಅಂತ ಮದುವೆ ಆಗಿದ್ರೆ ಹೆಂಗೆ? ಏನವ ಅದು? ಏನೋ ವಿಸ ಗಿಸ ಏನೋ ಅಂತಾಳಲ್ಲ. ಅಪ್ಪ, ಅದು ವಿಸ ಅಲ್ಲಪ್ಪ, ವೀಸಾ. ಇವರು ಹೋಗ್ತಾ ಇದಾರಲ್ಲ ಕೆಲ್ಸದ ಮೇಲೆ, ಇನ್ನು 2 ವರ್ಷ ಆಯ್ತಂತೆ. ಅದಕ್ಕೆ ಹೋಗ್ಬೇಕು ಮಾಡಲೇಬೇಕು ಅಂತಂದು ಅವರು ಒತ್ತಡ ಇರಕತ್ಬಿಟ್ಟಿದ್ದಾರೆ ಇವ್ರ ಮೇಲೆ. ಇವರು ಹೋಗ್ಲೇಬೇಕು. ಅದಕ್ಕೆ ಅವ್ರದ್ದು ಎಲ್ಲರೂ ಐತೆ, ಹಂಗಾಗಿ ಅವ್ರು ಹೋಗಕತ್ತಾರೆ. ಈಗ ನಂದು ಈಗ ಮದುವೆಗೆ ಇನ್ನೊಂದು ವಾರನೂ ಆಗಿಲ್ಲ. ನಂದು ಹೆಂಗ್ ಮಾಡ್ಸಕ್ ಬರ್ತದೆ ಹೇಳಪ್ಪ ನೀನೇ? ಅದೆಲ್ಲ ಬೇಕಲ್ಲಪ್ಪ, ಡಾಕ್ಯುಮೆಂಟ್ಸ್ ಎಲ್ಲಯ್ಯ. ಮತ್ತೆ ಹೆಂಗೆ ಹೋಗಕ್ಕತ್ ನಾನು? ಅದನ್ನೇ ಅರ್ಥ ಮಾಡಿಸಿ ಹೇಳಿದ್ರೆ ಅವುಗೆ ಅರ್ಥನೇ ಆಗವಲ್ದು. ಸುಮ್ಮನೆ ಅವ್ರ ಮೇಲೆಲ್ಲ ಜಗಳ ಕಾಯ್ತಾಳಂಗೆ. ನನ್ನ ಮಗಳನ್ನ ಕರ್ಕೊಂಡು ಹೋಗಲ್ಲ ನೀವು, ಮಗಳನ್ನ ಇಲ್ಲೇ ಬಿಟ್ಟೋಕ್ಕಿರ, ಸಂಸಾರ ಮಾಡ್ಸಲ್ಲ ನೀವು, ಹೊಡಿತಾ ಇದ್ದೀರಾ ಸಂಸಾರನ, ಹಂಗೆ ಹಿಂಗೆ ಅಂತ ಎಂತೆಂತ ದೊಡ್ಡ ದೊಡ್ಡ ಮಾತಾಡ್ಬಿಟ್ಲಪ್ಪ. ನನಗೆ ಒಂಥರ ಅನ್ಸ್ಬಿಡ್ತಂಗೆಯ. ಹೌದಾ? ಓ, ಹಂಗಾದ್ರೆ ಅದು ಹೀಗೆ ಆಗೋದಿಲ್ಲ ಬಿಡು. ಅದಕ್ಕೇನೋ 3-4 ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾರೆ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತಾನು ಹೇಳ್ತಾರಪ್ಪ. ಮತ್ತೆ ಹಂಗಾದ್ರೆ ಇರ್ಲಿ ಬಿಡಪ್ಪ, ಏನ್ ಮಾಡಕತ್ತಿ? ನೀವು ಹಂಗೆ ಮಾತಾಡ್ತಿರಲ್ರಿ. ಏಯ್ ಹುಚ್ಚುಮುಳಿ, ನಿನಗೇನು ತಲೆಯಾಗ ಬುದ್ಧಿ ತುಂಬ್ಕೆಂದತ್ತ ಏನು ಲದ್ದಿ ತುಂಬ್ಕೆಂದತ್ತ? ಅಷ್ಟ ಅರ್ಥ ಆಗೋದಿಲ್ಲ ನಿನಗೆ? ಹೋಗಕ್ಕೆ ಆಕಿಗೆ ವೀಸಾ ಅಂತಂದು ಒಂದು ಇದು ಸಿಕ್ತತಿ, ಬುಕ್ಕು. ಅದೆಲ್ಲ ಬೇಕು. ಆಮೇಲೆ ಟಿಕೆಟ್ ಬುಕ್ ಮಾಡ್ಕೋಬೇಕು, ಅವೆಲ್ಲ ಬೇಕು. ಆಕಿಗೆ ಇನ್ನೂ ಭಾಳ ಟೈಮ್ ಹಿಡಿತೈತೆ ಅದೆಲ್ಲ ಬರೋಕ್ಕೆ. ಅದಕ್ಕೆ ಸಮಾಧಾನ ಇದು ಇರೋದ್ ಕಲಿ ಫಸ್ಟ್. ಎದಕ್ಕಂಗೆ ಒಳ್ಳೆ ಹುಚ್ಚು ಚೆನ್ನಾಗಿ ಆಡ್ತೀಯ? ಅವ್ರವ್ರು ಮಾಡ್ಕೊಂತಾರೆ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? 9 ತಿಂಗಳು ಎತ್ತು ಹೊತ್ತು ಸಾಕಿದಾನಲ್ರಿ, ನಾನ್ ತಲೆ ಕೆಡ್ಸ್ಕೊಂಡ್ಲೆ ಇನ್ಯಾರು ತಲೆ ಕೆಡ್ಸ್ಕೊಂತಾರೆ ಹೇಳ್ರಿ? ಓಹೋ, ಈಗೊಬ್ಬಳೇ ನೋಡು ಭೂಮಿ ಮ್ಯಾಗ ಎತ್ತಿರೋದು ಒತ್ತಿರೋದು. ಬೇರೆ ಯಾರು ಮಕ್ಳನ್ನ ಎತ್ತೇ ಇಲ್ಲ, ಬೆಳೆಸಿಲ್ಲ, ಮದುವೆ ಮಾಡ್ಕೊಟ್ಟಿಲ್ಲ. ಸಾಕ್ ಸುಮ್ನಿರೆ, ಎಷ್ಟು ಅಂತ ಮಾತಾಡ್ತೀಯ? ಹೋಗು, ಫಸ್ಟ್ ಚಲತ್ನಾಗ ಅಡ್ಗೆ ಮಾಡಿ ಮಗಳು ಬಂದದಾಳೆ, ಹೊಟ್ಟೆ ತುಂಬ ಉಣ್ಸಿ ತಿನ್ಸಿ ಕಳ್ಸದ್ ನೋಡು. ಏನೇನೋ ಮಾತಾಡ್ಕೊಂಡ್ ನಿಂತು ಬಿಡ್ತಾಳ ಹಂಗೆ. ಹೋಗು. ಎಲ್ಲಾರು ನನಗೆ ಅನ್ರಿ, ನಾನೊಬ್ಬಳು ಸವಿ ಸಿಕ್ಕನಲ್ಲ ಅಂತೀರ. ಮಗಳೇ ಬಾರವ ಕುತ್ಕ, ಉಂಡು ಆಮೇಲೆ ಹೋಗುವಂತ ಬಾ. ಆಕೆ ಹಂಗೆ ಬಾ, ಸ್ವಲ್ಪ ಹೊತ್ತು ಸರಿ ಹೋಗ್ಕಳೆ. ಹುಚ್ಚು ಮೂಳಿದ್ದಂಗದು, ನಿನಗೆ ಗೊತ್ತೈತಲ್ಲ. ಹ್ಞೂನಪ್ಪ. ಅತ್ತೆರ ಊಟ ತಂದೇನು ತಗೊಳ್ರಿ. ಇದ್ಯಾಕೆ ಅನ್ನ ಸಾರು ಮಾಡಿದೀಯಾ? ರೊಟ್ಟಿ ಗಿಟ್ಟಿ ಮಾಡೋದಲ್ಲ? ಅತ್ತೆರ ಅದು ರೊಟ್ಟಿ ಮಾಡಕ್ ಬರಲ್ರಿ ನನಗೆ, ಅದಕ್ಕೆ ಅನ್ನ ಸಾಂಬಾರು ಮಾಡಿದೆ. ಅಲ್ಲ, ಹುಷಾರಿಲ್ದಕ್ಕೆ ನಾನು ರೊಟ್ಟಿ ಮುದ್ದೆ ಇಂಥ ಮಾಡ್ಕೊಡಬಿಟ್ಟು ಬರೀ ಅನ್ನ ಸಾರು ತಗೊಂಬಂದ್ರೆ ನನ್ನ ಆರೋಗ್ಯ ಏನಪ್ಪ ಕೇಳಿನುವ? ಮೊದಲೇ BP ಐತಿ, ಶುಗರ್ ಐತಿ. ಗಡಗಡ ನಿಗರ್ಕೆಂದು ಹೋಗ್ಲಿ ಅಂತಂದು ಹಂಗೆ ಮಾಡ್ತೀಯ ಏನೋ ಗೊತ್ತಿಲ್ಲ. ಹಂಗೆ ಯಾಕಂತೀರಿ ಅತ್ತರ? ನಿಜವಾಗ್ಲೂ ಕರೆನೇ, ನನಗೆ ಬರೋದಿಲ್ರಿ ರೊಟ್ಟಿ ಮಾಡಕ್ಕೆ, ನಾನು ಕಲ್ತಿಲ್ಲ. ಇನ್ನೇನು ಹೇಳ್ಕೊಟ್ಟಾಳ ಮತ್ತೆ ನಿಮ್ಮವ್ವ? ಇದನ್ನೇ ಹೇಳ್ಕೊಟ್ಟಾಳೆ, ಅನ್ನ ಸಾರು ಕುಚ್ಚಿಡು ಅಂತಂದು. ಎಲ್ಲಿಂದ ಸೆರೆ ಆಗ್ತೀರೇನೋ ನೋಡು ನಮಗಂತೂ ನಿರವೇ ಇಲ್ಲ, ಇದನ್ನೇ ತಿನ್ಸಿ ಸಾಯ್ಬೇಕು. ಅದೇನೋ ಗತಿ ಇಲ್ಲ ಮತಿ ಇಲ್ಲ ಅಂತಾರಲ್ಲ ಹಂಗೆ. ಅಯ್ಯೋ ತು. ಅಲ್ಲ, ನೀನು ಅಡುಗೆ ತಿನ್ನಕ್ಕೆ ಮಾಡಿದೀಯಾ ಏನು ಕಸಕ್ಕೆ ಹಾಕಕ್ಕೆ ಮಾಡಿದೀಯಾ ನೀನು? ಅಲ್ಲ, ಅಷ್ಟು ಗೊತ್ತಾಗೋದಿಲ್ಲ ನಿನಗೆ. ಇದನ್ನ ಹೆಂಗ್ ತಿನ್ಬೇಕು? ಇದನ್ನ ಉಪಾಟೆ ಉರುಳು ಮಾಡಿ ಇಟ್ಟಿದೀಯಾ? ಏನ್ ಹೇಳ್ತಾ ಇದ್ದೀರಾ ಅತ್ತರ? ನಾನು ರುಚಿ ನೋಡಿದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇತ್ತು. ಅಂದ್ರೆ ನಾನು ನಿನಗೆ ಸುಳ್ಳು ಹೇಳಕತ್ತೀನಿ, ನಿನಗೆ ಬೈಬೇಕು ಅಂತಾನೆ ಬೈಯಕತ್ತೀನಿ ಅಂತ ನಿನ್ನ ಮಾತಿನ ಅರ್ಥ? ತಿಂದು ನೋಡು ಫಸ್ಟ್. ಅಲ್ಲೇ ಸರಿಯಾಗೊಂದು ಅನ್ನ ಸಾರು ಮಾಡಕ್ ಬರೋದಿಲ್ಲ, ಏನಿಲ್ಲ. ಏನ್ ಕಲ್ತಿದೀಯ ನೀನು ಅಂತಂದು ನೆಟ್ಟಗೊಂದು ಮದುವೆಗೆ ಬಂದ್ರ ಆಟೆ ಅಲ್ಲ, ಮನೆಯಾಗೆ ಒಕ್ಕಲ್ತನ ಮಾಡೋದು, ಸಂಸಾರ ಮಾಡೋದು ಕರೆಕ್ಟಾಗಿ ಗೊತ್ತಿರಬೇಕು. ನೆಟ್ಟಗೆ ಅಡುಗೆ ಮಾಡ್ಬೇಕು, ಅಡುಗೆಯಿಂದನೇ ಎಲ್ಲದನ್ನು ಇದು ಮಾಡಕ್ ಸಾಧ್ಯ. ಅದೇ ನೆಟ್ಟಗೆ ಬರಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತೀನಿ ನೀನು? ಅಯ್ಯೋ ಪವಿತ್ರ, ಯಾಕವ್ವ ಅಡುಗೆ ಕೆಡ್ಸಿದೀಯಾ? ತಿನ್ಬಾರ್ದು ಅಂತಾನೆ ಹಿಂಗ್ ಮಾಡಿಟ್ಟದಾಳಿಕಿ. ಇನ್ನೇನು ಮತ್ತೆ ಇನ್ನೇನ್ ತಿನ್ಬೇಕು? ಹುಷಾರಿಲ್ದ ನಾನ್ ಮಾತ್ರ ತಗೋಬೇಕು, ಇನ್ನುವ ಹೊತ್ತು ಬೇರೆ ಆಗೈತಿ. ಇಂಥದ್ ಗಬ್ಬು ಮಾಡಿಟ್ಟು ಹೆಂಗ್ ತಿನ್ಬೇಕಿದ್ನ? ಉಪಾಟ ಉರ್ಲಾಗೋಗೈತಿ. ಮೊದ್ಲೇ BP ಐತಿ, ನಿಗರ್ಕೆಂದು ಹೋಗ್ಲಿ ಅಂತಂದೇನಾರ ಹಂಗ್ ಮಾಡಿದಾಳ ಏನೋ ಗೊತ್ತಿಲ್ಲ. ಇಲ್ರಿ ಅತ್ತರ, ದೇವ್ರೊಣಗ್ಲು ನಾನು ಹಂಗ್ ಮಾಡಿಲ್ರಿ. ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿ ಮಾಡೀನ್ರಿ, ಹೆಂಗೆ ಜಾಸ್ತಿ ಆಯ್ತಂತ ನನಗೆ ಗೊತ್ತಿಲ್ರಿ. ಸುಳ್ಳು ಬೇರೆ ಹೇಳೋದ್ ಕಲ್ತಿದ್ಯಾ? ನೀನ ಮಾಡ್ದಲ್ಲಿ ಇನ್ಯಾರು ಮಾಡ್ತಾರೆ? ಯಾರು ಹೋಗಿಲ್ಲ ಅಡುಗೆ ಮನೆಗೆ, ಕೆಲ್ಸದಾರಂತ ಅಡುಗೆ ಮನೆಗೆ ಬರೋದಿಲ್ಲ. ಅಡುಗೆ ನೀನೇ ತಾನೇ ಮಾಡೋದು, ಬೇರೆ ಯಾರು ಇಟ್ಟಿದ್ದೀನಿ ಇಲ್ಲಿ ಕೆಲ್ಸಕ್ಕೆ? ನಮಗೆ ತಿನ್ನೋರೆಲ್ಲ ಹೋಗು, ನೆಟ್ಟಗೊಂದು ಒಳ್ಳೆ ಕೂಳು ತಿನ್ನ ಇದಿಲ್ಲ, ಏನಾಡಿ ಇದ್ರು ಹೋಗು, ತಗೊಂಡೋಗಿ ಅನ್ನ ಮೊಸರು ಹಾಕ್ಯಂಬರ ಹೋಗು. ಅದೇ ಗತಿ ನಮಗೆ. ಯಾರು ಬಾಯಕ್ಕೆ ಇಟ್ಟಾರು ಉಂಟಾದ್ನ? ಶಿವ ದೇವ್ರೇ.